ಜಾಸ್ತಿ ತಿಂದು 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 ಸ್ವಲ್ಪ ಗುಂಡಿಗೆ ಸ್ವಲ್ಪ ವಯಸ್ಸಾದಂತಾರಲ್ಲ ಇವ್ರಿಗಿಂತ ಸ್ವಲ್ಪ ದೊಡ್ಡಂತರ ಕಾಣಿಸ್ತೀನಿ. ಈಗಲೂ ಏನಿಲ್ಲಮ್ಮ, 2 ದಿನ ಡಯಟ್ ಮಾಡ್ಬಿಟ್ರೆ ಅವನಿಗಿಂತ ಸ್ಲಿಮ್ ಆಗ್ಬಿಡ್ತೀನಿ. ಬಟ್ ಏನ್ ಮಾಡ್ತೀಯ, ಬಿಸ್ನೆಸ್ ಟೆನ್ಷನ್ನು, ಟೈಮೇ ಇಲ್ಲ ಅಲ್ವಾ ಡ್ರೈವರ್? ಅದೆಲ್ಲ ಬಿಡಮ್ಮ, ಹೇಗಿದ್ರೆ ಏನು, ವ್ಯಕ್ತಿ ನಮ್ಗೆ ಇಷ್ಟ ಆಗ್ಬಿಟ್ರೆ ನಾವು ಅವನ್ನ ಫ್ರೆಂಡ್ ತರ ನೋಡಲ್ವಾ? ಈಗ ನೀನೇ ನೋಡು, ಅವನನ್ನ ನೀನು ಡ್ರೈವರ್ ತರ ನೋಡ್ತಾ ಇದೀಯಾ, ಫ್ರೆಂಡ್ ತರ ನೋಡ್ತಾ ಇಲ್ವಾ? ನಾನು ಅಷ್ಟೇ ಅವನನ್ನ ಬ್ರದರ್ ತರ ಟ್ರೀಟ್ ಮಾಡ್ತೀನಿ. ಸೊ ನಾವಿಬ್ರು ಒಂದು ತಾಯಿ ಹೊಟ್ಟೆಲ್ ಹುಟ್ಟದೇ ಇದ್ರು ಒಂಥರ ಟ್ವಿನ್ಸ್ ಇದ್ದಂಗೆ. ಅದಕ್ಕೆ ನಮ್ಮ ಮನೆಯಲ್ಲಿ ನನಗಿಂತ ಜಾಸ್ತಿ ಎಲ್ರು ಅವನಿಗೆ ಗೌರವ ಕೊಡ್ತಾರೆ. ಅವನ ತರ ಎಲ್ರಿಗೂ ಸ್ವೀಟೆಸ್ಟ್ ಗೈ. ನೀವಂತೂ ತುಂಬಾ ಒಳ್ಳೆಯವರು ಚಿಕ್ಕ ಯಜಮಾನ್ರೆ. ಇರ್ಲಿ ಬಿಡಮ್ಮ, ಇರ್ಲಿ. ಗೌರಮ್ಮ, ಹೋಗ್ಬಿಟ್ಟು ಪಾಪ ಡ್ರೈವರ್ಗೆ ಏನ್ ಅಡಿಗೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಅಡಿಗೆ ಮಾಡ್ಕೊಂಬಾರಮ್ಮ. ಪಾಪ ಸುಸ್ತಾಗ್ಬಿಟ್ಟಿದ್ದಾನೆ. ಸರಿ, ಆದ್ರೆ ಡ್ರೈವರ್ಗೆ ಕಷಾಯ ಕುಡಿಸೋದನ್ನ ಮರಿಬೇಡಿ. ಡ್ರೈವರ್ ಕುಡಿಯೋದಿಲ್ಲ. ಅಯ್ಯಯ್ಯೋ, ಮೂಗಿಡ್ದಾದ್ರೂ ಕುಡಿಸ್ಬಿಡ್ತೀನಿ. ನೀನು ಹೋಗಮ್ಮ, ಹೋಗು. ಎಷ್ಟು ಸುಳ್ಳು ಹೇಳ್ಬೇಕು, ನಿಮಗೋಸ್ಕರ ನಾನು ಏನೇನೆಲ್ಲ ಮಾಡಬೇಕು, ಹಿಂಗೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನೋಡಿದ್ರಾ, ಈ ವಿಷಯದಿಂದ ನನಗೆ ಒಂದು ಅರ್ಥ ಆಗಿದೆ. ಏನಪ್ಪ ಅಂತಂದ್ರೆ, ಸುಳ್ಳು ಹೇಳೋದು ವೆರಿ ವೆರಿ ಈಸಿ, ಆದ್ರೆ ಆ ಸುಳ್ಳನ್ನ ನೆನಪಲ್ಲಿ ಇಟ್ಕೊಂಡು ಮೇಂಟೈನ್ ಮಾಡಿದ್ಯಲ್ಲ, ಅದೇ ವೆರಿ ವೆರಿ ಟಫ್ ಜಾಬ್. ನನ್ನ ಮಗನೇ, ನಾನು ನೀನು ಒಂದೇ ಕ್ಲಾಸಲ್ಲಿ ಓದ್ತಿದ್ವಿ ಅಂತ ಹೇಳ್ದಲ್ಲ, ನಂಗೆ ಅದಕ್ಕೆ ಬೇಜಾರಾಗ್ಲಿಲ್ಲ. ಆದ್ರೆ 2 ದಿನಕ್ಕೆ ಸಣ್ಣ ಆಗ್ತೀನಿ ಅಂತ ಹೇಳ್ದಲ್ಲ, ಅದು ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಅಯ್ಯೋ ಬಾಸು, ಅದನ್ನೆಲ್ಲ ಹೊಟ್ಟೆ ಹಾಕೊಂಬಿಡಿ ಬಾಸು. ಕಷಾಯ ಕುಡಿಬೇಕಂತ ನೀವು ತಗೊಳ್ಳಿ, ಕುಡಿ. ನಂಗೆ ಬೇಡವಾ? ಗೌರಮ್ಮ, ಕುಡಿತೀನಿ. ಕುಡಿರಿ. ಅಲ್ಲ, ನಿನ್ ಶರ್ಟ್ ಕಲರ್ ಇದು ಒಂದೇ ಇದೆ, ನೀನೇ ಕುಡಿ. ಅಯ್ಯಯ್ಯ ಬಾಸು, ನೀವು ಏನೋ ಹೇಳಿದ್ರೆ ಏನೇನೋ ಹೇಳ್ತಿರ್ತೀರಿ. ಸುಮ್ಮನೆ ಮಕ್ಕಳ ತರ ಆಟ ಮಾಡ್ಬಿಡಿ, ಕುಡಿ. ಈ ಮಣಿಹಾರ ಎಲ್ಲಿದೆ? ಅದನ್ನ ಹೇಗೆ ಹುಡ್ಕೋದು? ಅದ್ ಯಾವಾಗ ನನ್ನ ಕೈಗೆ ಸಿಗುತ್ತೆ? ಗೌತಮಿ, ಅಭಿ, ವಾಟ್ ಅ ಸರ್ಪ್ರೈಸ್! ಏನಿದು ಇಷ್ಟೊಂದು ಖುಷಿಯಾಗಿದ್ದೀರಾ? ನಿಮ್ಮ ಮಾಮ್ ಏನಾದ್ರು ಹ್ಯಾಪಿ ವಿಷಯ ಹೇಳಿದ್ರಾ? ಯಾ, ಮಾಮ್ ನಮ್ಮಿಬ್ರು ಮದುವೆ ಒಪ್ಕೊಂಡಿದ್ದಾರೆ. ರಿಯಲಿ? ಎಸ್. ಆ್ಯಕ್ಚುಲಿ ಏನು ಗೊತ್ತಾ ಗೌತಮಿ, ಮಾಮ್ ಯಾವುದು ಕೂಡ ಈ ವಿಷಯದ ಬಗ್ಗೆ ಮಾತಾಡಿರಲಿಲ್ಲ. ಆದರೆ ಇವತ್ತು ಫಸ್ಟ್ ಟೈಮ್ ಅವ್ರ ಬಾಯಲ್ಲಿ ನಿಮ್ಮ ಮದುವೆ ಅಂತ ಬಂತು. ಅದನ್ನ ಕೇಳಿ ನಮ್ಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಏನೋ ಗೌತಮಿ, ಮಾಮ್ ಏನೇ ಮಾತಾಡಿದ್ರು ಅದನ್ನ ಅರ್ಧ ಮನಸ್ಸಿಂದ ಮಾತಾಡಲ್ಲ. ಅವ್ರು ಏನೇ ಡಿಸಿಷನ್ ತೊಗೊಂಡ್ರು 100% ಆಗಿರುತ್ತೆ. ಅವ್ರಿಗೊಂದು ವೇಳೆ ಇಷ್ಟ ಇಲ್ಲ ಅಂದರೆ ಅವ್ರು ಮಾತಾಡೋಕ್ಕೆ ಹೋಗೋದೇ ಇಲ್ಲ. ಆ್ಯಂಡ್ ಅವ್ರ ಹಾಗೆ ನಮ್ಮ ಮದುವೆ ವಿಚಾರ ಮಾತಾಡ್ತಾ ಇದ್ದಾರೆ ಅಂದರೆ ನಮ್ಮಿಬ್ಬರನ್ನ ಒಂದು ಮಾಡೋದಕ್ಕೆ ಟ್ರೈ ಮಾಡ್ತೀರ ಅಂತ ನಂಗೆ ಅನಿಸ್ತಾ ಇದೆ. ಆದರೆ ಒಂದು ವಿಷಯ ಗೌತಮಿ, ಏನದು? ಮಾಮ್ ನಿಮ್ಗೇನೋ ಹೇಳಿದಾರಂತಲ್ಲ, ಅದನ್ನ ನೀವು ಬೇಗ ಮಾಡಿದ್ರೆ ನಮ್ಮ ಮದುವೆ ಬೇಗ ಆಗುತ್ತಂತೆ. ಹೌದು, ಮಾಮ್ ನಿಮ್ಗೆ ಏನು ಹೇಳಿದ್ದಾರೆ? ಯು ಡೋಂಟ್ ವರಿ ಅಭಿ, ಅದನ್ನ ನಾನು ನೋಡ್ಕೋತೀನಿ. ಕಮಾನ್ ಗೌತಮಿ, ನನ್ನ ಹತ್ರ ಹೇಳಿದ್ರೆ ನಾವಿಬ್ರು ಒಟ್ಟಿಗೆ ಮಾಡ್ಬೋದಲ್ವಾ? ಆಗ ನಮ್ಮ ಮದುವೆ ಬೇಗ ಆಗತ್ತೆ. ಇವ್ರಿಗದೆಲ್ಲ ಹೇಳೋದು ಬೇಡ ಅನ್ಸತ್ತೆ. ನೋ ಅಭಿ, ನಿಮ್ಗೆ ಆಲ್ರೆಡಿ ತುಂಬಾ ಕೆಲಸ ಇರತ್ತೆ. ಸೊ ಇದನ್ನ ನಾನು ಟೇಕ್ ಕೇರ್ ಮಾಡ್ತೀನಿ. ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಬಿ ವರಿಡ್. ನೀವು ಆರಾಮಾಗಿರಿ. ಗೌತಮಿ, ಯಾಕೆ ಒಂಥರ ಇದ್ದೀರಾ? ನಮ್ಮ ಮಾಮ್ ನಮ್ಮಿಬ್ರು ಮದುವೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು, ನಿಮ್ಮ ಮುಖದಲ್ಲಿ ಸಂತೋಷನೇ ಕಾಣಿಸ್ತಾ ಇಲ್ಲ. ಯಾಕೆ? ಅಯ್ಯೋ, ಹಾಗೇನಿಲ್ಲ, ನಾನು ತುಂಬಾ ಖುಷಿಯಾಗಿದ್ದೀನಿ. ಆದರೆ ಆ ಖುಷಿನ ಹೇಗೆ ಹೇಳ್ಕೋಬೇಕು ಅಥವಾ ಅದನ್ನು ಹೇಗೆ ರಿಸೀವ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಫ್ರೀಸ್ ಆಗೋಗಿದ್ದೀನಿ ಅಷ್ಟೇ. ಓಕೆ, ಸೊ ನಿಮಗೂ ಆ ಥರ ಆಗುತ್ತೆ. ಆ್ಯಕ್ಚುಲಿ ತುಂಬ ಎಕ್ಸೈಟ್ ಆದಾಗ ನನಗೂ ಹಾಗೆ ಆಗುತ್ತೆ. ಅದಕ್ಕೆ ಹೇಳಿದ್ದು ನಾವಿಬ್ರು ಪರ್ಫೆಕ್ಟ್ ಮ್ಯಾಚ್ ಅಂತ. ಹೌದು ಅಭಿ, ನಮ್ಮಿಬ್ಬರ ಮದುವೆಗೆ ನಿಮ್ಮ ಮಾವ ಅವರು ಏನು ಅಪೋಸ್ ಮಾಡಲ್ವಾ? ಗೌತಮಿ, ಯು ಜಸ್ಟ್ ಡೋಂಟ್ ವರಿ. ಮಾಮ್ ಎಲ್ಲ ಅದನ್ನು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಅವ್ರು ಈ ಮದುವೆಗೆ ಒಪ್ಕೊಂಡಿದ್ದಾರೆ ಅಂದರೆ ಹಾಗೇ ಆಗುತ್ತೆ. ಓಕೆ ದೆನ್,
ಕಮ್ ಲೆಟ್ಸ್ ಗೋ ಫಾರ್ ಡಿನ್ನರ್. ನೋ ಅಭಿ, ಐ ಆಮ್ ಸಾರಿ. ನಾವು ಇನ್ನೊಂದು ಸತಿ ಹೋಗೋಣ. ಗೌತಮಿ, ಐ ಯು ಓಕೆ? ಯಾ, ಐ ಆಮ್ ಕಂಪ್ಲೀಟ್ಲಿ ಫೈನ್. ಆ್ಯಕ್ಚುಲಿ ಮೊದಲು ನಿಮ್ಮ ಮಾಮ್ ಹೇಳಿರೋ ಕೆಲಸನ ಕಂಪ್ಲೀಟ್ ಮಾಡಬೇಕು. ಇದೇ ನನ್ನ ಟಿಶ್ಯೂ. ರಿತು, ಒಂದು ನಿಮಿಷ ಬರ್ತೇನೆ. ಚಿಕ್ಕ ಯಜಮಾನ್ರೆ, ಈ ಮನೇಲಿ ಡ್ರೈವರ್ ಬರ್ತಡೇನು ನೆನ್ಪಿಟ್ಕೊಂಡು ಈ ತರ ಸೆಲೆಬ್ರೇಟ್ ಮಾಡ್ತಾರಾ? ನೋ 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 ಗೌರಮ್ಮ, ನಾನು ನಿನಗೆ ಆಗಲೇ ಹೇಳಿದ್ದೀನಿ, ಈ ಮನೆಗೆ ಯಜಮಾನ ನಾನು ಏನು ಹೇಳ್ತೀನೋ ಎಲ್ಲರೂ ಅದನ್ನೇ ಮಾಡೋದು. ಕ್ವಶನ್ ಯಾರು ಕೇಳಂಗಿಲ್ಲ. ಇವಾಗೇನು ನಿನ್ನ ಬರ್ತಡೇನು ಇದೇ ರೀತಿ ಮಾಡ್ಬೇಕಾ? ಹೇಳ್ಬಿಡು, ನಿನ್ನ ಬರ್ತಡೇ ಯಾವಾಗ ಅಂತ ತಿಳ್ಕೊಂಡು ಇದಕ್ಕಿನ್ನ ಭರ್ಜರಿಗೆ ಗ್ರ್ಯಾಂಡಾಗಿ ಮಾಡ್ತೀನಿ, ಓಕೆ? ಬಟ್ ಕ್ವಶನ್ ಮಾತ್ರ ಕೇಳಬೇಡ. ಆದ್ರೂ ಡ್ರೈವರ್, ಈ ಮನೆಯವರೆಲ್ಲ ಎಷ್ಟು ಒಳ್ಳೆಯವ್ರಲ್ವಾ? ನೀನ್ ಡ್ರೈವರ್ ಅನ್ನೋದನ್ನು ಲೆಕ್ಕಿಸ್ದೆ, ನಿನ್ ಬರ್ತಡೇನು ಈ ತರ ಖುಷಿ ಖುಷಿಯಾಗಿ ಮಾಡ್ತಿದಾರೆ ನೋಡು. ಇದನ್ನೆಲ್ಲ ನೋಡಿದ್ರೆ ನಂಗಂತೂ ತುಂಬಾ ಖುಷಿ ಆಗ್ತಿದೆ. ಸರಿ, ಲೇಟ್ ಆಯ್ತು, ನೀನ್ ಮಲ್ಕೋ. ಗುಡ್ ನೈಟ್. ಛೇ, ನಾನು ಇವ್ರಿಗೆ ಆಟಾಡ್ಸಕ್ ಹೋಗಿ ಇವರು ನನ್ನ ನಿಜವಾಗ್ಲೂ ಈ ಮನೆ ಡ್ರೈವರ್ ಅಂತ ಅನ್ಕೊಂಡಿದ್ದಾರೆ. ನಾನು ಈ ಮನೆ ಡ್ರೈವರ್ ಅಲ್ಲ, ಈ ಮನೆ ಮಗ ಅಂತ ನಿಜ ಹೇಳಬೇಕು.